ಸಿಗಂದೂರು ದೇವಿಯ ಆಶೀರ್ವಾದದಿಂದ ಸಿಗಂದೂರು ಚೌಡೇಶ್ವರಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 7 ವರ್ಷಗಳ ಹಿಂದೆ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಕಾಗೋಡು ತಿಮ್ಮಪ್ಪನವರು ಈ ಸೇತುವೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಅವರದೇ ಉಪಸ್ಥಿತಿಯಲ್ಲಿ ಈ ಸೇತುವೆ ಐತಿಹಾಸಿಕ ಉದ್ಘಾಟನೆ ನಡೆದು 7 ದಶಕಗಳ ಈ ಭಾಗದ ಜನರ ಕನಸು ನನಸಾಗಿದೆ ಎಂದರು. ಇನ್ನು ರಾಜ್ಯ ಸರ್ಕಾರ ಕೊನೆ ಕ್ಷಣದಲ್ಲಿ ಹತಾಶ ಮನೋಭಾವದಿಂದ ಬಹಿಷ್ಕಾರ ಹಾಕಿದ್ದಾರೆ. ಸಿಎಂ ಮತ್ತು ಲೋಕೋಪಯೋಗಿ ಸಚಿವರು ಬರುತ್ತೇವೆ ಎಂದಿದ್ರು. ಲೋಕೋಪಯೋಗಿ ಸಚಿವರು ಉದ್ಘಾಟನಾ ಸ್ಥಳದವರೆಗೆ ಬಂದು ಕೊನೆ ಕ್ಷಣದಲ್ಲಿ ವಾಪಸ್ ಹೋಗಿದ್ದಾರೆ. ಸ್ಥಳೀಯ ಶಾಸಕರು ಕೂಡ ಮೋದಿ ಅವರು ಬರಲಿ, ಟ್ರಂಪ್ ಆದ್ರೂ ಬರಲಿ, ಉದ್ಘಾಟನೆ ನನಗೆ ಹೇಳದಿದ್ರು ಹೋಗುತ್ತೇನೆ ಎಂದು ಮಾಧ್ಯಮದ ಮುಂದೆ ಬಡಾಯಿ ಕೊಚ್ಚಿಕೊಂಡವರು ಯಾರದ್ದೋ ಮಾತು ಕೇಳಿ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಉಸ್ತುವಾರಿ ಸಚಿವರು ಕೂಡ ಮೊನ್ನೆ 2 ಬಾರಿ ಸೇತುವೆಯ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಂಡಿರೋದ್ರಿಂದ ಅವರಿಗೆ ಕಸಿವಿಸಿಯಾಗಿರಬೇಕು. ಕೊನೆ ಗಳಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇರೋದು ಸರಿಯಲ್ಲ. ಇದು ಒಂದು ವಿಧ್ವಂಸಕ ಕೃತ್ಯ ಸಮಾನವಾಗಿದೆ ಅಂತ ಹೇಳಿದ್ರು. ಇನ್ನು ಇವರನ್ನ ಯಾರು ಕರೆಯಬೇಕು? ಈ ಕಾರ್ಯಕ್ರಮ ರಾಜ್ಯ ಸರ್ಕಾರವೇ ಸಂಘಟಿಸಿ ಮಾಡಬೇಕಿತ್ತು. ಯಾಕೆ ಮಾಡಲಿಲ್ಲ? ರಾಜಕೀಯದಲ್ಲಿ ಯಾರು ಶಾಶ್ವತರಲ್ಲ, ಸೋಲು ಗೆಲುವು ಇದ್ದೇ ಇರ್ತದೆ. ಹಸಿರುಮಕ್ಕಿ ಸೇತುವೆ 2022 ಫೆಬ್ರವರಿ 1ರಂದು ನಾನು ಶಾಸಕನಿದ್ದಾಗಿದ್ದ ಯಡಿಯೂರಪ್ಪನವರು 50 ಕೋಟಿ ರೂಪಾಯಿ ನೀಡಿದ್ರು. ಆದರೆ ತಾಂತ್ರಿಕ ತೊಂದರೆಯಿಂದ ಸೂಚಿಸಿದ ನೀರಿನ ಮಟ್ಟಕ್ಕಿಂತ ಜಾಸ್ತಿ ಇದೆ ಎಂದು ಗುತ್ತಿಗೆದಾರ ಹಿಂದೇಟು ಹಾಕಿದ್ರಿಂದ ಮತ್ತೆ ಅದು ಕೇಂದ್ರಕ್ಕೆ ಅಪ್ರೂವಲ್ ಆಗಿ ಹೋಗಿ ಹೆಚ್ಚುವರಿಯಾಗಿ ಅದಕ್ಕೆ ಅನುದಾನವನ್ನು ಯಡಿಯೂರಪ್ಪ ಘೋಷಣೆ ಮಾಡಿದರು. ಒಟ್ಟು 125 ಕೋಟಿ ರೂಪಾಯಿ ವೆಚ್ಚದ ಆ ಸೇತುವೆಗೆ ಅಪ್ರೂವಲ್ ಸಿಕ್ಕಿತ್ತು. ಅನಂತರ ಕರೋನಾ ಬಂದಿದ್ರಿಂದ ಅದು ತಡವಾಯಿತು ಎಂದರು. ನಿನ್ನೆ ಬೆಳಗ್ಗೆ ಸಾಗರದಿಂದ ವಾಪಸ್ ಹೋಗಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದರ ಹಿಂದೆ ಸಹಜವಾಗಿ ಅವ್ರ ಸಹಕಾರ ಏನು ಇರಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಅದನ್ನೆಲ್ಲ ಉಸ್ತುವಾರಿ ಸಚಿವರಾದ ಮೇಲೆ 1-2 ಸಾರಿ ಹೋಗಿ ಬಂದರು ಮತ್ತು ಸ್ಥಳೀಯ ಶಾಸಕರ ಜೊತೆಗೆ ಹೋಗಿದ್ದರು. ಸಹಜವಾಗಿ ಅವ್ರದ್ದು ಅಧಿಕಾರದಾಗ ಏನು ಇರಲಿಲ್ಲ. ಆದರೂ ಅವ್ರಿಗೆಲ್ಲೋ ಒಂದು ಕಡೆ ನಾನೇನು ಮಾಡಿಲ್ಲ, ನನ್ನದೇನು ಸಹಕಾರ ಇಲ್ಲ, ಈ ಸೇತುವೆ ಆಗೋದ್ರಲ್ಲಿ ಪಾತ್ರ ಇಲ್ಲ, ಹಾಗಾಗಿ ಏನೋ ಒಂಥರ ಅವ್ರಿಗೆ ಕಸಿವಿಸಿ ಆಗಿರ್ಬೇಕು, ಅದಕ್ಕಾಗಿ ಭಾಗವಹಿಸಲಿಲ್ಲ. ಅಥವಾ ಸ್ಥಳೀಯ ಶಾಸಕರು ಏನಾದರೂ ಏನು ಹೇಳಿದ್ರು ಗೊತ್ತಿಲ್ಲ, ಬರ್ತೀವಿ ಅಂತ ಹೇಳಿದವರು, ಅನೌನ್ಸ್ ಮಾಡಿಕೊಂಡವರು ಬರಲಿಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಗಡ್ಕರಿಯವರೂ ಬರಲಿ, ಪ್ರಧಾನಿ ಮೋದಿಯವರಾದರೂ ಬರಲಿ, ಅವ್ರ ಫ್ರೆಂಡು ಟ್ರಂಪ್ ಆದರೂ ಬರಲಿ, ನಾವಿಬ್ಬರು ಬರ್ತೇವೆ ಅಂತ ಅನೌನ್ಸ್ ಮಾಡಿದ್ರು. ಹೌದಲ್ಲ ಇದು? ಆದರೆ ಕೊನೆ ಕ್ಷಣದಲ್ಲಿ ಇದೊಂಥರ ಈ ಭಾಷೆಗೆ ಹೇಳ್ಬೇಕಂದ್ರೆ ವಿಧ್ವಂಸಕ ಕೃತ್ಯ ಇದ್ದಂಗೆ. ಕೊನೆಯ ಕ್ಷಣದಲ್ಲಿ ಅಷ್ಟೆಲ್ಲ ತಯಾರಿ ಮಾಡಿ, ಅಷ್ಟೆಲ್ಲ ಜನ ಸೇರಿಸೋ ವ್ಯವಸ್ಥೆ ಆಗಿ, ಪೂಜೆ ಪುರಸ್ಕಾರಗಳು ಆಗಿ ನಡೀತಾ ಇದೆ. ನಮ್ಮ ಹಿಂದೂ ಪದ್ಧತಿ ಪ್ರಕಾರ ಶರಾವತಿ ಅಂದರೆ ಮಲೆನಾಡು ಅಂದರೆ ನಾವು ಒಂಥರ ದೈವ ಭಕ್ತರೆ. ಶರಾವತಿನೇ ದೇವರಂತ ತಿಳ್ಕೊಂಡವ್ರು ನಾವು. ನಮ್ಗೆ ಯಾರಿಗೂ ಮುಳುಗಡೆ ಶಾಪ ಆಗಿದೆ ಅದೊಂದು ಕಡೆ ಇರಲಿ ಹಾಗೆ ತಿಳ್ಕೊಂಡು ಪೂಜೆ ಪುರಸ್ಕಾರಗಳು ಬೆಳಗಿನ ನಡೀತಾ ಇದೆ. ಅದ್ರಲ್ಲಿ ಭಾಗವಹಿಸೋಕೆ ಬಂದಿದ್ದಾರೆ. ಬಂದವರು ವಾಪಸ್ ಹೋಗೋದು ಅಂದರೆ ಕೊನೆಯ ಕ್ಷಣದಲ್ಲಿ ಇದು ವಿಧ್ವಂಸಕ ಕೃತ್ಯ ಅನ್ಬೇಕು, ಏನು ಅನ್ಬೇಕು? ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ, ಜಿಲ್ಲಾ PW ಮಿನಿಸ್ಟ್ರ್ ಪಾತ್ರ ಇದೆ ಅನ್ನೋದಕ್ಕೆ ನಾನು ತಯಾರಿಲ್ಲ. ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕೀಳರಿಮೆಯಿಂದಾಗಿ ಶಾಸಕರು ತಮ್ಮ ಯಾವುದೇ ಸಹಕಾರ ಇಲ್ಲ ಅನ್ನೋದಕ್ಕಾಗಿ ಈ ಥರ ಆಗಿದೆ. ಇದೊಂಥರ ಎಷ್ಟಕ್ಕೂ ಸರಿಯಲ್ಲ ಇದು ಅವ್ರು ಮಾಡಿದ್ದು ಅಂತೇಳಿ ಹೇಳ್ತಾ ಬೇರೆ ಬೇರೆ ಪ್ರಲಾಪಗಳನ್ನು ಮಾಡ್ತಾರೆ, ಏನೇನೋ ಮಾತಾಡ್ತಾರೆ. ಇವರೇ ಒಂದು ವಾರ 15 ದಿನದಿಂದ ಆ ಸೇತುವೆ ನೋಡೋಕ್ಕಂತ ಹೋಗಿದ್ರು. ಹೋದಾಗ ಹೇಳಿದ್ದಾರೆ 14ನೇ ತಾರೀಕು ಮಾಡಬೇಕು, ಮಾಡದೇ ಇದ್ದರೆ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಇದೆ, ತಮ್ಮ ಹತ್ರ ದಾಖಲೆಗಳಿದೆ. 14ನೇ ತಾರೀಕು ಬಂದ ದಿನ ಬೆಳಿಗ್ಗೆ 10 ಗಂಟೆಗೆ 11 ಗಂಟೆಗೆ DC ಬಂದು ಹೇಳ್ತಾರೆ ಇಲ್ಲ ನಾವೇನೋ ಭಾಗವಹಿಸಲ್ಲ ಅಂತ. ಅದೇ ಮತ್ತು ಅದಕ್ಕೂ ಒಂದಿನ ಮುಂಚೆ ಹೇಳ್ತಾರೆ ನಮ್ಮನ್ನು ಯಾರು ಕರೆದಿಲ್ಲ ಅಂತ. ಯಾರು ಕರಿಬೇಕು? ರಾಜ್ಯ ಸರ್ಕಾರ ಸಂಘಟಿಸ್ಬೇಕಿದ್ನ ಕರಿಬೇಕು. DC ಅಥವಾ ಡಿವಿಷನಲ್ ಕಮಿಷನರು ಅಥವಾ ಚೀಫ್ ಸೆಕ್ರೆಟರಿ ಕರಿಬೇಕು. ಚೀಫ್ ಮಿನಿಸ್ಟರ್ನ ಹೀಗೆ ಬಂದಿದೆ ಅಂತ ನಾವು ಕರಿಬೇಕಾ? ಯಾರು ಕರಿಬೇಕು? ವೈಯಕ್ತಿಕವಾಗಿ ನಾನಂತೂ ಹೇಳಿಬಿಟ್ಟಿದ್ದೆ, ನಿಮ್ಮ ಮೀಡಿಯಾ ಮೂಲಕನೂ ಹೇಳಿದ್ದೆ, 5-6 ದಿನದ ಹಿಂದೆ ಹೇಳಿದ್ದೆ. ನಾವೆಲ್ಲ ಇದನ್ನು ಸಂಭ್ರಮಿಸೋರು, ಆನಂದಿಸೋರು, ನಾವು ಕೆಳಗೆ ಕೂರೋರು. ಸರ್ಕಾರ, ರಾಜ್ಯ ಸರ್ಕಾರ ಇದು ಸಂಘಟಿಸ್ಬೇಕು, ಮಾಡಬೇಕು. MLA, MP, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, PW ಮಿನಿಸ್ಟ್ರು, ಮುಖ್ಯಮಂತ್ರಿ ಮತ್ತು ಕೇಂದ್ರದ ಸಚಿವರು, ಈಗ ಅಧಿಕಾರದಲ್ಲಿರುವ ಶಾಸಕರು ಬಂದು ಸಭೆಯನ್ನು ಮಾಡ್ತಾರೆ. ನಾವು ಅದನ್ನು ನೋಡ್ತೇವೆ.
ಸಂಭ್ರಮಿಸ್ತೇವೆ. ಈ ಸಂಭ್ರಮಕ್ಕೆ ತಾವೆಲ್ಲ ಬನ್ನಿ ಅಂತಲೇ ನಾನು 1,000 ಜನಕ್ಕೆ ಫೋನ್ ಮಾಡಿದ್ದೆ, ಸಂಭ್ರಮಿಸ್ತೇವೆ ಅಂತ. ಇಂಥ ಈ ಟ್ರಂಪ್ ಬಂದರೂ ಬರ್ತೀವಿ ಅಂದರು, ಇವ್ರು ಯಾಕೆ ಈ ಥರ ಅಸಹಕಾರ ಕೊಡ್ತಾರೋ ಗೊತ್ತಿಲ್ಲ. ಮಾತಾಡುವಾಗ ಅವ್ರಿಗೆ ಏನೇನು ಮಾತಾಡ್ತಂತ ಅವ್ರಿಗೆ ಪ್ರಜ್ಞೆ ಇಲ್ಲ. ಇವ್ರಿಗೆ ಯಾವುದೇ ವಿಷಯ ಮಾತಾಡ್ತಾರೆ. ಶರಾವತಿ ಸೇತುವೆಗೆ ತಾವು ಬಂದು ಸಹಕಾರ ಕೊಟ್ಟು ಮಾಡಬೇಕಾಗಿತ್ತು. ಇದು ಯಾರಿಂದ ಮಾಡಿದ್ದು? ಸರ್ಕಾರದ ದುಡ್ಡಿಂದ ಮಾಡಿದ್ದು. ಮತ್ತು ಭಾಳ ಕೆಟ್ಟದಾಗಿ ಮಾತಾಡ್ತಾರೆ. ಇವ್ರು ಇಲ್ದಿದ್ರೆ ನಾನು ಅದೇ ಭಾಷೆಯಲ್ಲಿ ನನಗೆ ಮಾತಾಡೋಕ್ಕೆ ಬರುತ್ತೆ. ಕೆಲವು ಇವರೆಲ್ಲ ಇಲ್ಲದೆ ಹೋದರೆ ಅದು ಮತ್ತೆ ಮಾತಾಡ್ತೇನೆ ಅದೇ ಭಾಷೆಯಲ್ಲಿ ಬೇಕಾದ್ರೆ. ಯಾರಪ್ಪನ ಮನೆ ದುಡ್ಡು? ಯಾರಪ್ಪನ ಮನೆ ದುಡ್ಡು ತಂದು ಹಾಕೋದಿಲ್ಲ, ಸರ್ಕಾರದ ದುಡ್ಡೇ ತಂದು ಹಾಕ್ಬೇಕು. ಯಾಕೆ ಮಾಡಲಿಲ್ಲ ಕಾಂಗ್ರೆಸ್ನವ್ರು ಇಷ್ಟು ವರ್ಷ ಅಧಿಕಾರದಾಗಿದ್ರಲ್ಲ? ಯಾಕೆ ಯಡಿಯೂರಪ್ಪ ಬರ್ಬೇಕಾಯ್ತು, MP ಆಗಬೇಕಾಯ್ತು? ಅದಾದಮೇಲೆ ಫಾಲೋ ಅಪ್ ಮಾಡೋದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಬರಬೇಕಾಯ್ತು. ಅದಕ್ಕೇನು ಹೇಳ್ತಾರೆ, ವಿಷಯ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಭಾಷೆ, ಏನೋ ಸೋಲು ಗೆಲುವು ಎಲ್ಲ ಇರ್ತದೆ ರಾಜಕೀಯದಲ್ಲಿ. ಮತ್ತು ಇವ್ರು ಯಾಕೆ ಸೋತಿದ್ರು? ಇವ್ರ ಅಕ್ಕ ಯಾಕೆ ಸೋತಿದ್ರು? ಸೋಲು ಗೆಲುವು ರಾಜಕೀಯದಲ್ಲಿ ಇರುತ್ತೆ. ತಿಮ್ಮಪ್ಪನವ್ರು ಯಾಕೆ ಸೋತಿದ್ರು? ಪಾಪ ಎಷ್ಟು ಕೆಲಸ ಮಾಡಿಲ್ಲ. ಈ ಥರ ಅಸಂಬದ್ಧವಾಗಿ ಮಾತಾಡೋದು ಬಿಡಬೇಕು. ಯಡಿಯೂರಪ್ಪನವ್ರ ಮಕ್ಕಳು ಮಾಡ್ತಾರೆ, ಅಣ್ಣ ತಮ್ಮ ಬಂದಲ್ಲಿ ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳಿದರು. ಇವ್ರು ಯಾಕಿಬ್ರು ಕಾಯ್ತಾ ಕೂತ್ಕೊಂಡಿದ್ರು ಅಲ್ಲಿ ನಿನ್ನೆ ಬೆಳಗ್ಗೆವರೆಗೆ? ಕೊನೆಯ ಕ್ಷಣಕ್ಕೆ ಏನು ಅವ್ರಿಗೆ ಕೀಳರಿಮೆ, ನಾವೇನು ಈ ಸೇತುವೆಗೆ ನಮ್ಮಿಂದ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ. ಅಸಹಕಾರ ಎಷ್ಟು ಮಟ್ಟಿಗಿತ್ತು ಈ ಶಾಸಕರದು ಅಂದರೆ, ಇಲ್ಲೊಂದು ಪ್ರಜಾವಾಣಿಯಲ್ಲಿ ಬಂದಿದೆ, 1 ಫೆಬ್ರವರಿ 1ನೇ ತಾರೀಕು 2022ನೇ ಇಸ್ವಿಲಿ ಹೊಸ ದಿನಾಂಕದಲ್ಲಿ ಬಂದಿದೆ, ಬೇರೆ ಪೇಪರ್ ಬಂದಿದೆ, ನನ್ನದು ಇಷ್ಟು ಈಗ ಸದ್ಯಕ್ಕಿದೆ.